ಸುದ್ದಿ ಸಮಾಚಾರ ಓದಿನುಳ್ಳ ಓಚೆಟ್ಟಂಗಡ ರವಿಸುಬಯ್ಯ ಸಂವಿಧಾನ ದಿನ ಇಂದು ಕೊಡವ ನ್ಯಾಷನಲ್ ಕೌನ್ಸಿಲ್ ರಾಧನೆಲು 30ನೇ ಕಾಲತ್ರ ಕೊಡವ ನ್ಯಾಷನಲ್ ಡೇ ಕಾರ್ಯಕ್ರಮ ಮಡಿಕೇರಿ ಪಕ್ಕತ್ರ ಕ್ಯಾಪಿಟಲ್ ವಿಲೇಜಿൽ ಸಿಎನ್ಸಿ ಮುಕ್ರಿ ನಂದಿನೊಂಡ ನಾಚಪ್ಪ ಎಂಡ ಕೊರವ ಕಾರ್ಯಕ್ರಮ ನಡಪ ಕೊಡವಕ್ಕೆ ಬುಡಕಟ್ಟು ಸ್ಥಾನಮಾನ ತರಂಡು ಕೊಡವಕ್ಕೆ ಸಂವಿಧಾನದ ಭದ್ರತೆ ತರಂಡು ಕೊಡವ ತಕ್ಕನ 8ನೇ ಪರಿಚಯದಕ್ಕೆ ಕೂಟುಂಟು ಅನ್ನೋದು ಕೂಡನಕ್ಕೆ ಸುಮಾರು ಮುಖ್ಯಪಟ್ಟ ಬೋಡಿಕೆನ ಮುಂಬಲು ಬೆಚ್ಚಂಡು ಮಾಡಿನುಳ್ಳ ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿ ಪಿಂಜ ಮುಖ್ಯ ಬಿಂದುಳಾಯ್ತು ಶಾಸಕಾಂಗಳಾನ ಬಿಕೆ ಹರಿಪ್ರಸಾದ್ ಎಚ್ ವಿಶ್ವನಾಥ್ ಮಾಜಿ ರಾಜ್ಯಸಭೆ ಸದಸ್ಯ ಡಿ ಕುಪೇಂದ್ರ ರೆಡ್ಡಿ ಕೂಡಿಯಾಡುವ ಕೊಡಗು ಜಿಲ್ಲೆಯಲ್ಲಿ ಈಕೀಗ ಎಲ್ಲ ಮೊಬೈಲ್ ಫೋನ್ ನೆಟ್ವರ್ಕ್ ಸರಿ ಇಲ್ಲತೆ ಫೋನ್ ಮಾಡೋಕು ಇಂಟರ್ನೆಟ್ ಬಳಸೋಕು ಪೆರ್ತು ತೊಂದರೆ ಉಂಡು ಅದರಲ್ಲೂ ಸರ್ಕಾರಿ ಸಂಸ್ಥೆಯಾನ BSNL ನೆಟ್ವರ್ಕ್ ಪೂರ್ತಿ ಸರಿ ಇಲ್ಲತೆ ಜನ ಪರದಾಡೋನೆಗಾಯ್ತು ಕೋವಿಡ್-19 ಕಾಲತನುಂಡು ಸ್ಕೂಲ್ ಕಾಲೇಜು ತೊರಕತೆ ಉಳ್ಳಾನುಂಡು ಮನೇಲೆ ಇಂಜಂಡು ಆನ್ಲೈನ್ ಶಿಕ್ಷಣ ಪಡೆದವಕ್ಕೆ ಕೈಯತೆ ಮಕ್ಕ ಶಿಕ್ಷಣ ತಂಜ ವಂಚನೆ ಅನುಭವಿಸಿಡೋನೆಗಾಯ್ತು ಚಾಕ್ರಿಕಾರರು ಆನ್ಲೈನ್ಲು ತಂಗಡ ಚಾಕ್ರಿಗೆ ಸಂಬಂಧಪಟ್ಟನಕ್ಕೆ ವ್ಯವಹಾರ ಮಾಡೋಕೆ ಆಯಂಡಿಲ್ಲ ಕೂಟಕ್ಕೆ ನೆಟ್ವರ್ಕ್ ಸರಿ ಇಲ್ಲ ತಾನುಂಡು ಇಲಾಖೆಯ ಕೆಲಸ ಕಾರ್ಬಾರು ಸರಿಕೆ ಆಯಂಡಿಲ್ಲ ಬಳಕಾರಕ್ಕೆ RTC ಕೂಡನಕ್ಕೆ ಬಾರೆ ದಾಖಲೆಯು ಸರಿಕೆ ಕಿಟ್ಟಿಂಡಿಲ್ಲ ತೊಡಿಕೆ ಈ ವ್ಯವಸ್ಥೆನ ಸರಿ ಮಾಡೋಣದು ದೂರವಾಣಿ ಗ್ರಾಹಕಂಗ ವರತ ಮಾಡಿನುಂಡು ರಾಜ್ಯದ ಎಲ್ಲ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಗೊತ್ತು ಮಾಡಿತ್ತು ಸರ್ಕಾರ ಹೊರಡಿಸಿಟ್ಟ ಆದೇಶತನ ರಾಜ್ಯ ಹೈಕೋರ್ಟ್ರ ಏಕಸದಸ್ಯ ಪೀಠ ಅಸಿಂಧು ಮಾಡಿದ ಆದೇಶ ಮಾಡಿತಿಂಜಾಂಗ್ ವಿಭಾಗೀಯ ಪೀಠ ನೀನಾಂದ ತಡೆಯಾಜ್ಞೆ ಮಾಡಿತ್ತು ಆನುಂಡು ಕೊಡಗರ 3 ಪಟ್ಟಣ ಪಂಚಾಯತಿಲು ಈಗ ಮಿಂಜ ಇಂಜೆ ಅಧ್ಯಕ್ಷ ಉಪಾಧ್ಯಕ್ಷ ಅಂಗಡ ಅಧಿಕಾರಾವಧಿ ಮಿಂಜತ್ರ ಆದೇಶ ಬಪ್ಪಲಿಗೆ ತನಗಿಪ್ಪ ಅಂದು ಹೈಕೋರ್ಟ್ ವಕೀಲ ಧ್ಯಾನ್ ಚೆನ್ನಪ್ಪ ಮಾಧ್ಯಮಕ್ಕೆ ಅರಿಸಿಟ್ಟಿತು ಪೊನ್ನಪೇಟೆನ ಪುದಿಯ ತಾಲೂಕಾಯ್ತು ಇಕ್ಕಾಕಣೆ ಘೋಷಣೆ ಮಾಡಿತಾಯ್ತು ಇದೇ ತಾರೀಕು 29 ಕಂದಾಯ ಮಂತ್ರಿ ಆರ್ ಅಶೋಕ್ ಕಚೇರಿನ ಉದ್ಘಾಟನೆ ಮಾಡುವ ಇದೀಗ ಸರ್ಕಾರ ಪೊನ್ನಪೇಟೆ ತಾಲೂಕು ಕಚೇರಿಗೆ 12 ಸಿಬ್ಬಂದಿಗಳ ಗೊತ್ತು ಮಾಡಿದ ಆದೇಶ ಪಡಿಸಿಟ್ಟಿತು ಎಂದು ಶಾಸಕ KG ಬೋಪಯ್ಯ ಅರಿಸಿಟ್ಟಿತು ಇದರಲ್ಲಿ ತಹಶೀಲ್ದಾರ್ ಶಿರಸ್ತೆದಾರ್ ಪ್ರಥಮ ದರ್ಜೆ ಸಹಾಯಕಂಗ ಆಹಾರ ನಿರೀಕ್ಷಕಂಗ ದ್ವಿತೀಯ ದರ್ಜೆ ಸಹಾಯಕಂಗ ಇಪ್ಪ ಕೂಟಗ ಹೊರಗುತ್ತಿಗೆ ಆಧಾರದ ಬೆರಳಚುಗಾರಂಗ ವಾಹನ ಚಾಲಕಂಗ ಡಿ ಗ್ರೂಪ್ ನೌಕರಗಳ ಗೊತ್ತು ಮಾಡಿ ಅವಕ್ಕೆ ಸರ್ಕಾರ ಆದೇಶ ಪಡಿಸಿಟ್ಟಿದ್ದು ಪುದಿಯ ತಾಲೂಕು ರಚನೆಗೆ 25 ಲಕ್ಷ ರೂಪಾಯಿ ಐಚಿತ್ತು ಎಂದು ಅಂಗೀಕರಿಸಿಟ್ಟಿತು ಸಿಕ್ಕಲ್ ಸೆಲ್ ಅನಿಮಿಯಾ ಅನ್ನುವ ಚೋರೆ ಕಮ್ಮಿಯಪ್ಪ ಕಾಯಿಲೆತ್ತುಕೊಂಡು ವಯಂಕಿನುಳ್ಳ ಆದಿವಾಸಿ ಜೇನು ಕುರುಬ ಎರವ ಸೋಲಿಗ ಕಾಡು ಕುರುಬ ಜನಾಂಗ ಕರಡ ಆರೋಗ್ಯ ಖಾತವಕ್ಕೆ ಸಂಬಂಧಪಟ್ಟನಕ್ಕೆ ಮೇಹನತ್ ವಹಿಸೋಣ ಜಿಲ್ಲಾಧಿಕಾರಿ ಆನಿಸ್ ಕಣ್ಮಣಿಜಾಯ್ ಅಧಿಕಾರಿಕ್ಕೆ ಸೂಚನೆ ಕೊಡ್ತಿತ್ತು ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ಆದಿವಾಸಿ ಸಮುದಾಯತರ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟನಕ್ಕೆ ನಡೆದ ಸಭೆಯಲ್ಲಿ ಸಿಕ್ಕಲ್ ಸೆಲ್ ಅನಿಮಿಯಾ ಕಾಯಿಲೆತರ ಮಾಹಿತಿ ಪಡೆದಂಡು ತಕ್ಕ ಬರಂದ ಹಿಂಗ ಇದಕ್ಕೆ ಸಂಬಂಧಪಟ್ಟನಕ್ಕೆ ಸ್ಕ್ರೀನಿಂಗ್ ಪರೀಕ್ಷೆ ಮಾಡಿಕೊಂಡು ಆ ಕಾಯಿಲೆ ಉಳ್ಳಂಗಳ ಆರೋಗ್ಯ ಸೇವೆ ಕೊಡ್ಕೊಂಡು ಆ ಕಾಯಿಲೆ ತಡೆಪಕ್ಕೆ ಬೋಂಡಿಯನ್ನ ಮಾನವ ಸಂಪನ್ಮೂಲ ವಾಹನ ವ್ಯವಸ್ಥೆ ಪ್ರಯೋಗಾಲಯ ಕೂಡ ನನಗೆ ಎಲ್ಲ ಸೌಕರ್ಯ ಕೊಡ್ತಿದ್ದುಂಡೆಂಗೂ ಸರಿಕೆ ಕಾರ್ಬಾರ್ ಮಾಡುತ್ತದೆ ಸರಿಯಲ್ಲ ಅಂದು ಅಂಗಣಿಸಿ ಕೊಡಗು ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತರ ಆದಮೇಲೆ ಇದೇ ತಾರೀಕು 28 ಮಡಿಕೇರಿಯ ದೇವರಾಜ ಅರಸು ಭವನದ ರಾಜ್ಯೋತ್ಸವ ಶಿಕ್ಷಕ ಪುರಸ್ಕಾರ 2020 ಕಾರ್ಯಕ್ರಮ ನಡೆಪಂದು ಪರಿಷತ್ತರ ಅಧ್ಯಕ್ಷ BS ಲೋಕೇಶ್ ಸಾಗರ್ ಸುದ್ದಿಗೋಷ್ಠಿಯಲ್ಲಿ ಅರಿಸಿಟ್ಟಿತು ಅಂದು ಮಧ್ಯಾಹ್ನ ದಂಡರೆ ಗಂಟೆಗೆ ನಡೆಪ ಕಾರ್ಯಕ್ರಮದ ಅರಮೇರಿ ಕಣಚೇರಿ ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಶಾಸಕಾಂಗಳಾನ ಮಂಡ್ಯಪಂಡ ಅಪ್ಪಚ್ಚುರಂಜನ್ ಶಾಸಕ KG ಬೋಪಯ್ಯ ಮಂಡ್ಯಪಂಡ ಸುನೀಲ್ ಸುಬ್ರಹ್ಮಣಿ ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ತೆಕ್ಕಡ ಶೋಭಾ ಮೋಹನ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ PS ಮಚಾಡೋ ಕೂಡನಕ್ಕೆ ಮುಖ್ಯಪಟ್ಟು ಕೂಡಿಯಾಡುವ ಕೊರೋನಾ ಕಾಯಿಲೆತನುಂಡು ಇಚ್ಛೆ ಸಮಯ ಅಂತರ್ಜಾಲತೆ ಕಾರ್ಯಕ್ರಮ ನಡೆತಂಡಿಯಾಚಿ ಈ ಕಾರ್ಯಕ್ರಮದ ಸಾಧನೆ ಮಾಡಿತುಂಡೆಂಗಿಯೂ ಬಳಿಕ ಬೂವತ್ತು ಶಿಕ್ಷಕಗಳ ತೋಡಿತು ಸನ್ಮಾನ ಮಾಡಿಕೊಂಡು ಅಧ್ಯಕ್ಷ ಲೋಕೇಶ್ ಸಾಗರ್ ಅಣಿಸಿ ಈ ಕಾಕಣೆ ಬಾಕಿಯಾನ ಭಾವಗೀತೆ ಸ್ಪರ್ಧೆ ಕಾರ್ಯಕ್ರಮ 29 ಕುಶಾಲನಗರದ ನಡಪ ಡಿಸೆಂಬರ್ 12 ಸೋಮವಾರಪೇಟೆಲ ವಚನ ಸಾಹಿತ್ಯ ಸಮ್ಮೇಳನ ನಡಪ ಅಂದು ಅಂಗೀಕರಿಸಿಟ್ಟಿತು ಇಂದು ಸಂವಿಧಾನ ದಿನಾಚರಣೆ ಮಾರಿಪತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಪೊಲೀಸ್ ಇಲಾಖೆ ವಕೀಲಂಗಡ ಸಂಘ ಪಿಂಜ ಮಡಿಕೇರಿ ರೋಟರಿ ಸಂಸ್ಥೆರ ಕೂಟಾದ ನೆಲೆ ಪೊಲಕ 10 ಗಂಟೆಗೆ ರೋಟರಿ ಸಭಾಬಾಡಿಯಲ್ಲಿ ಕಾರ್ಯಕ್ರಮ ನಡಪ ರಾಷ್ಟ್ರೀಯ ಕೃಷಿ ಪಿಂಜ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ರ ಸಾಮರ್ಥ್ಯ ಆಧಾರಿತ ಸಾಲ ಯೋಜನೆ ಬಳಿಪಡುವ ಕಾರ್ಯಕ್ರಮ ಇಂದು ಪೊಲಕ 10 ಗಂಟೆಗೆ ಮಡಿಕೇರಿಯುಳ್ಳ ಲೀಡ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಸಭಾಬಾಡಿಯಲ್ಲಿ ನಡಪ ಕಾರ್ಯಕ್ರಮದ ಶಾಸಕಾಂಗ ಸಂಸದಂಗ ಕೂಡಿಯಾಡುವ ಅಂದು ನಬಾರ್ಡ್ರ ಜಿಲ್ಲಾ ವ್ಯವಸ್ಥಾಪಕ PV ಶ್ರೀನಿವಾಸ್ ಅರಿಸಿಟ್ಟಿತು ಮಡಿಕೇರಿಯಲ್ಲಿರುವ ಕೋಟೆ ಪಿಂಜ ಅರಮನೆ ಕಟ್ಟಡತನ ಚಾಯ್ ಕುಟ್ಟುವ ಕಾರ್ಬಾರ್ನ ತೊಡಿಕೆ ಶುರು ಮಾಡೋಣ ರಾಜ್ಯ ಹೈಕೋರ್ಟ್ರ ವಿಭಾಗೀಯ ಪೀಠನತನ ಮಂಜೂರು ಮಾಡಿತಾಯ್ತು ತೊಡಿಕೆ ಪಣಿ ಶುರು ಮಾಡಿದ್ದು 2021 ಜನವರಿ 12 ನ್ಯಾಯಾಲಯಕ್ಕೆ ವರದಿ ಕೊಡ್ಕೊಳ್ಳೋದು ಆದೇಶ ಮಾಡಿತು ನಿನ್ನೊಂದು ಜಿಲ್ಲೆಯಲ್ಲಿ 10 ಜನ ಕೋವಿಡ್-19 ಕಾಯಿಲೆಗಳ ಗುರುತು ಮಾಡಿತ್ತು ಇಂತಕ್ಕೆ ತನಕ ಒಟ್ಟಾರೆ 5278 ಜನ ಕಾಯಿಲೆಗಳ ಗುರುತು ಮಾಡಿತ್ತು ಈದ ಕೂಟಲು 5147 ಜನರ ಕಾಯಿಲೆ ವಾಸಿ ಆಯಿತು ಆಸ್ಪತ್ರೆಯಲ್ಲಿ 59 ಜನ ಚಿಕಿತ್ಸೆ ಪಡೆದುಂಡು 72 ಜನ ಮರಣಪಟ್ಟಿತು ಜಿಲ್ಲೆಯಲ್ಲಿ ಇಕ್ಕಾಕಣೆ 86,675 ಜನರ ಪರೀಕ್ಷೆ ಮಾಡಿತ್ತು ಎಂದು ಜಿಲ್ಲಾಧಿಕಾರಿ ಅರಿಚಿಟ್ಟಿತು ಇಲ್ಲಿಗೆ ಸುದ್ದಿ ಸಮಾಚಾರ ತಂದತು.